ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೆಳತಿ ವಿನುತಾ. ಇವತ್ತು ಹೆಲ್ತಿಯಾಗಿರೋ ಒಂದು ಚಾಕ್ಲೇಟ್ನ ತೋರಿಸ್ತಾ ಇದ್ದೀನಿ. ಮತ್ತು ಇದನ್ನು ಡೈಲಿನೂ ನಾವು ಮಕ್ಕಳಿಗೆ ಇದನ್ನು ತಿನ್ನಲಿಕ್ಕೆ ಕೊಡ್ಬೋದು. ಅಂಥ ಒಂದು ಚಾಕ್ಲೇಟ್ ಯಾವುದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. 1 ಕಪ್ಪಿನಷ್ಟು ನಾನು ಇಲ್ಲಿ ಬಾದಾಮಿನ ತೊಗೊಂಡಿದ್ದೀನಿ. 1 ಕಪ್ ಬಾದಾಮಿನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಯಾವುದೇ ಎಣ್ಣೆ ತುಪ್ಪ ಏನೂ ಬೇಡ, ಡ್ರೈ ರೋಸ್ಟಾಗಿ ಮಾಡ್ಕೊಳ್ಳೋಣ. ಇಷ್ಟು ರೋಸ್ಟ್ ಆದರೆ ಸಾಕಾಗುತ್ತೆ. ನಂತರ ನಾನು ಒಂದು 8 ರಿಂದ 10 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಏನು ಫ್ರೈ ಮಾಡೋದು ಬೇಡ, ಗ್ಯಾಸ್ ಆಫ್ ಮಾಡಿ ಅದನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದೆಲ್ಲ ಆರಲಿ ಅಷ್ಟರಲ್ಲಿ ನಾವು ಖರ್ಜೂರನ ಬೀಜನ ತಕ್ಕೊಂಡು ಇಟ್ಕೊಳ್ಳೋಣ. ಖರ್ಜೂರದ ಬೀಜನೆಲ್ಲ ಬೇರ್ಪಡಿಸಿ ಇಟ್ಕೊಳ್ಳೋಣ. ಎಲ್ಲವನ್ನು ಖರ್ಜೂರ ಬೀಜ ಎಲ್ಲ ತೆಗೆದಾಗಿದೆ ನೋಡಿ. ನಾನು ಇಷ್ಟು ತೊಗೊಳ್ತಾ ಇದ್ದೀನಿ ಖರ್ಜೂರನ. ನಂತರ ನಾನು ಒಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಮತ್ತು ಈ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಂಡಿದ್ವಲ್ಲ, ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ. ನಂತರ ಇದು ಇಷ್ಟು ಪುಡಿ ಆದರೆ ಸಾಕಾಗುತ್ತೆ. ನಂತರ ಈ ಮಿಕ್ಸಿ ಮಾಡಿರೋ ಪುಡಿನ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನಂತರ ಅದೇ ಮಿಕ್ಸಿಗೆ ಈ ಖರ್ಜೂರನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಅದಾದ ನಂತರ ಈ ಪೌಡ್ರು ಏನು ಬಾದಾಮಿ ಮತ್ತು ಗೋಡಂಬಿ ಪೌಡ್ರ್ ಏನಿರುತ್ತಲ್ಲ, ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ. ನಂತರ ನಾನಿಲ್ಲಿ 1 ಸ್ಪೂನಷ್ಟು ಕೋಕೋ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಂತರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲನೂ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಆಗಬೇಕು. ಅದು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಉಂಡೆ ಥರ ಆಗುತ್ತೆ. ನಂತರ ಈ ಉಳಿದಿರೋ ಒಂದಿಷ್ಟು ಪುಡಿನ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳೋಕ್ಕೋಸ್ಕರ ನಾನು ಉಳಿಸ್ಕೊಂಡಿದ್ದೀನಿ. ಇದನ್ನು ಲಾಸ್ಟಿಗೆ ಡೆಕೋರೇಟ್ ಮಾಡೋದಕ್ಕೋಸ್ಕರ ನಾನು ಉಳಿಸ್ಕೊಂಡಿದ್ದೀನಿ. ಈ ಎಲ್ಲ ಚಾಕ್ಲೇಟ್ಸ್ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ನಾವು ಇವನ್ನೆಲ್ಲ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಓವಲ್ ಶೇಪ್ನ ಮಾಡ್ತಾಯಿದ್ದೀನಿ. ಇದನ್ನು ಬೇಕಾದ್ರೆ ನಾವು ಸರ್ಕಲ್ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ರೆಡಿ ಮಾಡ್ಕೊಳ್ಳಿ. ನಂತರ ನಾನು ಎಲ್ಲವನ್ನು ಮಾಡಿಟ್ಕೊಂಡಾಗಿದೆ. ನಂತರ ಚಾಕ್ಲೇಟ್ನ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಚಾಕ್ಲೇಟ್ನ ಈ ಥರ ಸಣ್ಣ ಪೀಸನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಈ ಥರ ಗುಳ್ಳೆ ಬರ್ತಾ ಇದ್ದಾಗೆ ನಾವು ಈ ಚಾಕ್ಲೇಟ್ ಮೆಲ್ಟ್ ಮಾಡೋಕ್ಕೆ ಇಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಚಾಕ್ಲೇಟ್ ಬೇಗ ಮೆಲ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಚಾಕ್ಲೇಟ್ ಕೂಡ ಮೆಲ್ಟ್ ಆಗ್ತಾ ಇದೆ. ಇದು ಹಿಂಗೆ ಕೈಯಾಡ್ತಾ ಈ ಥರ ಇಳಿತಾ ಇರಬೇಕು. ಈ ಥರ ಫುಲ್ ಕರಗಿದೆ. ಈಗ ಫುಲ್ ಮೆಲ್ಟ್ ಆಗಿದೆ ಚಾಕ್ಲೇಟ್ ಕೂಡ. ಈಗ ಮಾಡಿಟ್ಕೊಂಡಿರೋ ಈ ಬಾಲ್ಸ್ನ ಇದರೊಳಗೆ ಎದ್ದಿ ಡಿಪ್ ಮಾಡಿ ಫೋರ್ಕ್ನ ಸಹಾಯದಿಂದ ಇದನ್ನು ಒಂದು ತಟ್ಟೆಯಲ್ಲಿ ಇಟ್ಬಿಡೋಣ. ಇದೇ ರೀತಿ ಎಲ್ಲವನ್ನು ಹಾಕ್ಕೊಂಡು ಈ ಥರ ಚಾಕ್ಲೇಟ್ನಲ್ಲಿ ಡಿಪ್ ಮಾಡಿ ಫೋರ್ಕ್ನ ಸಹಾಯದಿಂದ ಎತ್ತಿಟ್ಕೊಳ್ಳೋಣ. ಎಲ್ಲವೂ ಮಾಡಾಗಿದೆ. ಈಗ ನೋಡ್ತಿರ್ಬೋದು, ಮೇಲೆ ಚಾಕ್ಲೇಟ್ ಡ್ರೈ ಆಗೋಕ್ಕಿಂತ ಮುಂಚೆನೇ ಎತ್ತಿಟ್ಕೊಂಡಿರೋ ಬಾದಾಮಿ ಗೋಡಂಬಿ ಪುಡಿನ ಉದುರಿಸ್ತಾ ಇದ್ದೀನಿ. ಅದನ್ನು ಡೆಕೋರೇಷನ್ಗೋಸ್ಕರ ಮಾಡಿದ್ದೀನಿ. ಮೇಲ್ಗಡೆ ಚೆನ್ನಾಗಿ ಕಾಣಲಿ ಅಂತ ಬೇಕಾದರೆ ಗೋಡಂಬಿ ಕೂಡ ಸಣ್ಣದಾಗಿ ಪುಡಿ ಮಾಡಿ ಹಾಕಬಹುದು. ಬಾದಾಮಿ ಮತ್ತು ಇದ್ರ ಪುಡಿಗಿಂತ ಬರೀ ಗೋಡಂಬಿ ಒಂದೇ ನಾ ಹಚ್ಚಿದ್ದೀನಿ ನೋಡಿ. ಒಂದೊಂದು ಈ ಥರ ಕೂಡ ಹಚ್ಕೋಬೋದು. ನಂತರ ಒಂದು 10 ನಿಮಿಷ ಫ್ರಿಜ್ನಲ್ಲಿ ಇಟ್ಟರೆ ಈ ಚಾಕ್ಲೇಟ್ ರೆಡಿಯಾಗಿದೆ. ಹೆಲ್ತಿಯಾಗಿರೋ ಚಾಕ್ಲೇಟ್ ರೆಡಿಯಾಗಿದೆ. ಈ ಪ್ಲೇನಾಗಿ ಕೂಡ ತಿನ್ಬೋದು, ಪ್ಲೇನ್ ಕೂಡ ತಿನ್ಬೋದು. ಚಾಕ್ಲೇಟ್ನಲ್ಲಿ ಎದ್ದು ಕೂಡ ತಿನ್ಬೋದು. ಚಾಕ್ಲೇಟ್ನಲ್ಲಿ ಎದ್ದು ತಿನ್ನೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಈ ಚಾಕ್ಲೇಟ್ ಮಾಡೋಕ್ಕೆ ಬೇಕಾಗಿರೋ ಸಾಮಾನುಗಳೆಲ್ಲ ಮನೆಯಲ್ಲೇ ಈಸಿಯಾಗಿ ಸಿಗೋದ್ರಿಂದ ನೀವು ಎಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.